ಹೆಂಗಿದೆಯಮ್ಮ ಮೇಲ್ಗಡೆ ನಿಮ್ಗೆ ಹತ್ತು ಬರಕ್ಕೆ ಸುಲಭ ಅನ್ಸುತ್ತಾ ಕಷ್ಟ ಅನ್ಸುತ್ತಾ? ಕಷ್ಟನಾ? ಮತ್ತೆ ಕೆಳಗಡೆ ಇದ್ರೆ ಚೆನ್ನಾಗಿರುತ್ತಾ? ಬೇಗ ಇನ್ಫೆಕ್ಷನ್ಸ್ ಬರುತ್ತೆ. ನೀವು ಅಲ್ಲಿ ಮೇಲೆ ಕೂರಿಸ್ಬೇಕು. ಕೆಳಗಡೆ ಓಡಾಡ್ತಾರ ಬ್ಯಾಕ್ಟೀರಿಯಾ ಸಿಗುತ್ತೆ. ಅವನ್ನೆಲ್ಲ ಆಪರೇಷನ್ ನಾನು ಅಪ್ಪಲ್ಲಿ ಹೇಳ್ತಿದ್ದೇನೆ. ಸರ್, ಈಗ ಪೇಷಂಟ್ಸ್ ಗಮನಕ್ಕೆ ಬಂದಾಗ ಮೇಲೆ ಹತ್ತಲಿಕ್ಕೆ ಸಮಸ್ಯೆ ಆಗ್ತೈತೆ ಅಂತ ಹೇಳ್ಬಿಟ್ಟು ಕೆಲವರು ಸರ್, ಇಲ್ಲಿ ಬಂದವ್ರನ್ನೆಲ್ಲ ವಿಚಾರಿಸ್ತಾ ಇದ್ದೀನಿ. ಪೇಷಂಟ್ಗಳನ್ನ ಯಾರಂದರೆ ಪ್ರೆಗ್ನೆನ್ಸಿ ಅವರು ಮತ್ತು ಏಜ್ ಆದವರು, ಹ್ಯಾಂಡಿಕ್ಯಾಪ್ ಇವಾಗ ತುಂಬ ಕಷ್ಟಪಟ್ಟು ಪಾಪ ಹತ್ತಿದ್ದಾರೆ. ಒಂದು ವೇಳೆ ಕಾಲ್ಗಿಲ್ ಏನಾದರೂ ಸ್ಲಿಪ್ ಆಗಿ ಏನಾದರೂ ತುಂಬ ಕಷ್ಟ ಅವ್ರು ಬರೋದೇ ಆರೋಗ್ಯ ಸರಿ ಮಾಡಿಸ್ಕೋಬೇಕು. ಆದರೆ ಇಲ್ಲೇನಿದೆ, ಇವಾಗ ಪ್ರತಿಯೊಬ್ಬರ ಹತ್ರ ನಾವು ವಿಚಾರಿಸ್ತಾ ಇದ್ದೀವಿ. ಗರ್ಭಿಣಿಯರ ಹತ್ರ ಅವರೆಲ್ಲ ಹೇಳ್ತಿದ್ದಾರೆ ನಮ್ಮ ಕೆಳಗಡೆ ಎಷ್ಟು ಅನುಕೂಲ ಆಗುತ್ತೆ ಮೇಡಮ್, ಏನಾದರೂ ಏನಾಗಿದೆ ಅಂದರೆ ಸರ್ಕಾರದ ವತಿಯಿಂದ ಇಂಟಿಗ್ರೇಟೆಡ್ ಲ್ಯಾಬ್ ಅಂತ ಮಾಡಿದ್ರು. ಇಂಟಿಗ್ರೇಟೆಡ್ ಲ್ಯಾಬ್ ಅಂದರೆ ಇನ್ ಟೋಟು ಎಲ್ಲ ಇಲ್ಲೇ ಸಿಗಬೇಕು ಅಂತ. ಏನು HIV ಆಗಿರ್ಬೋದು, TB ಟೆಸ್ಟ್ ಆಗಿರ್ಬೋದು, ಪ್ರೆಗ್ನೆನ್ಸಿ ಟೆಸ್ಟ್ ಆಗಿರ್ಬೋದು, ಎಲ್ಲ ಬ್ಲಡ್ ಟೆಸ್ಟು ಒಂದೇ ಕಡೆ ಒಂದೇ ಇದರಲ್ಲಿ ಆಗಬೇಕು ಅಂತ ಸರ್ಕಾರ ಮಾಡಿದ್ರು. ಇದು ಬಿಲ್ಡಿಂಗ್ ನಾವು ಇದು ಮಾಡಿದ್ದಲ್ಲ, ಮಾಡಿದ್ದಾರೆ. ಹಾಗಾಗಿ ಅದನ್ನು ಮಾಡಲೇಬೇಕು ಅಂತ ಮೇಲಧಿಕಾರಿಗಳಿಂದ ಡೈರೆಕ್ಷನ್ ಆಗಿ ಬಂದಿರೋದ್ರಿಂದ ನಾವು ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಹಾಗಾಗಿ ಎಲ್ಲರೂ ಲ್ಯಾಬರು ಇಲ್ಲೇ ಇದ್ದಾರೆ, ಎಲ್ಲರೂ ಆಗ್ತಾಯಿದೆ. ನಾವೇನಪ್ಪ ಅಂದರೆ ಜನರ ತೊಂದರೆ ಗೊತ್ತಾಗಿ ಕಲೆಕ್ಷನ್ ಸೆಂಟರ್ ಅಂತ ಮಾಡ್ತೀವಿ. ಕೆಳಗೆ ನಮ್ಮ ಆಫೀಸ್ ಪಕ್ಕನೇ ಒಂದು ರೂಮ್ ಮಾಡಿ, ಯಾರು ವೃದ್ಧಾಪ್ಯದಲ್ಲಿದ್ದಾರೆ, ಜೊತೆಗೆ ತುಂಬ ಪ್ರೆಗ್ನೆಂಟ್ ನಡೆಯೋಕ್ಕಾಗದಿದ್ದವ್ರಿಗೆ ಅಲ್ಲೇ ಬ್ಲಡ್ ಹೋದಾಯ್ತಲ್ಲಿ. ಓಕೆ, ನೀವು ಹೇಳಿದ ರೀಸನ್ ಆ್ಯಸ್ ಎ ಸ್ಟೇಟ್ ವೈಸ್ ಎಲ್ಲ ಓಕೆ, ಅದನ್ನು ಅಕ್ಸೆಪ್ಟಬಲ್. ಸೊ ಒಂದು ಈಗ ಬರೋ ಪೇಷಂಟ್ನ ವೀಲ್ ಚೇರಲ್ಲಿ ತರಬೇಕಂದ್ರೆ ಇಲ್ಲ. ಈಗ ಜಸ್ಟ್ ಲೇಡಿ ನಿಮ್ಮ ಮುಂದೆ ಹತ್ತು ಬರುವಾಗ ಎಷ್ಟು ಆಯಾಸ ಪಟ್ಕೊಂಡು ಬರ್ತಾ ಇದ್ದಾರೆ. ಮತ್ತೆಲ್ಲ 7 months 8 months ಪ್ರೆಗ್ನೆನ್ಸು, ಕುತ್ಕೊಳ್ಳೋದು ಎದ್ದೊಳೋದನ್ನೇ ನೋಡ್ಕೊಂಡಿದ್ದಾರೆ. ಎಲ್ಲ ಪ್ರೆಗ್ನೆನ್ಸಿ ಲೇಡಿನೇ ಹತ್ತು ಬರೋದು, ಬ್ಲಡ್ ಟೆಸ್ಟ್ ಪ್ರತಿಯೊಂದು ಟೆಸ್ಟ್ಗೂ ಬರಬೇಕು. ಇದು ಒಂದು ವಿಷಯ ಏನಾಗಿದೆ ಅಂದರೆ, ಮೊನ್ನೆ ಇಲ್ಲೇ ಬಂದಾಗ ರೀಸೆಂಟ್ಲಿ ಒಬ್ಬರು ಬ್ಲಡ್
ಇನ್ನೇ ಹಂಚಿನ ಹಂಚಿ ಬೇಡಪ್ಪ ಯಾರೋ ಫೋನ್ ಮಾಡಿದ್ರು. ऊपर 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 बने हाँ शशि शशि सुनो ಪ್ರತಿ ಪಾಪಕ್ಕೆ 50 ರೂಪಾಯಿ యాభై పక్క ఇయ్యాల ఇవ్వకుండా తిరిగి ఇంజెక్షన్ ಟೈಫಾಯ್ಡ್ ಅದು ಓಕೆ, ಅದು ಬಿಡೋಣ. ಟೈಫಾಯ್ಡ್ ಪೇಷಂಟು ಹತ್ತು ಬರಬೇಕಾದ್ರೆ ಎಷ್ಟು ಸುಸ್ತಾಗುತ್ತೆ. ಇದಕ್ಕೆ ರ್ಯಾಂಪ್ ಮಾಡ್ಬೋದು, ಇಲ್ಲ ಒಂದು ಲಿಫ್ಟನ್ನ ನೀವೇನೋ ಎಷ್ಟು ನೋವಿದೆ ಮೇಡಮ್. ನನ್ನ ಬಂದಿದ್ದೀನಿ, ಆದ್ರೂ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗಿದ್ದೀನಿ. ನಿನ್ನೆ ಬಂದು ಹೋಗಿದ್ದೀನಿ ನಾನು. ಇಲ್ಲಮ್ಮ ಇವತ್ತು ಬಂದಿಲ್ಲ ಅಂತ. ನಿನ್ನೆ ಬಂದಿದ್ರಂತೆ. ನಿನ್ನೆ ನೀವು ನಿನ್ನೆ ಬಂದಿದ್ದೀವಿ ನಾವು ಬರೋ ಅಂತ ಹೇಳವ್ರೆ. ನಿನ್ನೆ ಬಂದವ್ರೆ ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗಿದ್ದೀನಿ ನಾನು. ನೈಟ್ ಎಲ್ಲ ನಿದ್ದೆ ಇಲ್ಲ ಮೇಡಮ್ ನಮ್ಗೆ. ಇವತ್ತು ಬಂದಿಲ್ಲ. ಎಷ್ಟೊತ್ತಾಯ್ತು ನೀವು ಬಂದು? ಇವಾಗ್ಲೇ ಮೇಡಮ್ ಬಂದಿದ್ದು. ಚೀಟಿ ಬರ್ಸ್ಕೊಳ್ಳೋಣ ಅಂತ ಬಂದ್ರೆ ಕೇಳ್ದೆ, ಇಲ್ಲ ಬರಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇನ್ಫಾರ್ಮೇಶನ್ ಬರ್ತಾರಿಲ್ಲ ಡಾಕ್ಟರ್ ಅಂತ ಚೀಟಿ ಕೊಡೋರ್ಗೆ ಗೊತ್ತಿರಲ್ವಾ? ನೀನು ಚೀಟಿ ಬರ್ಸ್ಕೋಬೇಕಲ್ಲಿ. ಇಲ್ಲಮ್ಮ ಬೇಡ ಚೀಟಿ ಬರ್ಸ್ಕೊಂಡು ನಿನ್ನೆ ಬರ್ಸ್ಕೊಂಡಿದ್ದೀನಿ ಮೇಡಮ್, ಬರಲ್ಲ ಅಂತ ಹೇಳಿದ್ರು. ನಾಳೆ ಬರ್ತಾರಂತ ಹೇಳಿದ್ರು. ಚೀಟಿ ಬರ್ಸ್ಬೇಕಾದ್ರೆ ಹೇಳ್ಬೇಕಲ್ಲ, ಅವ್ರಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಬರ್ಸ್ಕೋಬೇಕು ಅವರು. ಈ ತರ ಎಲ್ಲ ಮಾಡ್ತಾರೆ. ನೀವು ಇಂಟಿಗ್ರೇಟೆಡ್ ಲ್ಯಾಬ್ನ ಮೇಲಕ್ಕೆ ಜನಕ್ಕೆ ಪೇಷಂಟ್ಗೆ ತೊಂದರೆ ಆಗುತ್ತೆ, ಅವರಿಗೆ ರ್ಯಾಂಪ್ ಬೇಕು ಅಂತ ನೀವು ಮನೆ ಪ್ರತಿನಿಧಿ ಕೊಟ್ಟಿರ್ತೀರ. ಅದ್ರ ಪ್ರಕಾರ ಮೇಲಧಿಕಾರಿಗೆ ಇದ್ರ ಬಗ್ಗೆ ಪತ್ರ ಬರೋದು, ಜೊತೆಗೆ DC ಅವರಿಗೆ ಎಲ್ಲರನ್ನ ಕೇಳಿ ಅವರನ್ನು ಅನುದಾನ ಕೊಟ್ಟರೆ ಮತ್ತು ನಮ್ಮ CSR ಫಂಡಲ್ಲಿ ನಮ್ಮ ಸೋಲಾರ್ ಪ್ಲಾಂಟ್ನ ವಿಚಾರಿಸಿ ನಾವು ಆದಷ್ಟು ಬೇಗ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ತೀವಿ. ತಕ್ಷಣ ಹೇಳಿ ಮೇಡಮ್ ಅವ್ರು, ಇವತ್ತು ವಿಸಿಟ್ ಮಾಡಿದ್ದೇನು ಇದಿತ್ತು ನೀವು ಸರ್ಕಾರಿ ಆಸ್ಪತ್ರೆಗೆ? ಎಲ್ಲರಿಗೂ ನಮಸ್ಕಾರ. ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವು ಸಮಸ್ಯೆಗಳಿಂದ ನಮ್ಮ ಹ್ಯೂಮನ್ ರೈಟ್ಸ್ಗೆ ಕಂಪ್ಲೇಂಟ್ ಬಂದಿತ್ತು. ಆದ ಕಾರಣ ನಮ್ಮ ಸಿಬ್ಬಂದಿಯವರೆಲ್ಲ ಸೇರಿ ಇಲ್ಲಿ ಸ್ವಲ್ಪ ಪೇಷಂಟ್ಗಳೆಲ್ಲ ಏನು ತೊಂದರೆ ಇದೆ ಅಂತ ಎಲ್ಲ ವಿಚಾರಿಸಿದೆವು. ಮತ್ತು ಅವರ ಹತ್ರನೂ ನಮ್ಮ ಎಲ್ಲನ ಅರ್ಜಿ ಕೊಟ್ಟು ಒಂದು ಲ್ಯಾಬಿಂದ ಆಗಲಿ ತುಂಬ ಏನು ವಯಸ್ಸಾದವ್ರಿಗಾಗಲಿ ಹ್ಯಾಂಡಿಕ್ಯಾಪ್ ಪ್ರೆಗ್ನೆನ್ಸಿ ಅವರಿಗೆ ಹತ್ತಕ್ಕೂ ಇಳಿಯೋಕ್ಕೂ ತುಂಬ ಕಷ್ಟ ಇದೆ. ಆದ ಕಾರಣ ನಾವೆಲ್ಲ ಸೇರ್ಕೊಂಡು ನಮ್ಮ ಸಿಬ್ಬಂದಿಯವರೆಲ್ಲ ಸೇರಿಕೊಂಡು ಅದರ ಬಗ್ಗೆ ಒಂದು ಎಲ್ಲರಿಗೂ ನಮಸ್ಕಾರ. ಇವತ್ತು ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವು ತೊಂದರೆಗಳಿದ್ದಾವಂಥ ಸಮಸ್ಯೆಗಳಿಂದ ನಮಗೆ ದೂರು ಬಂದಿದೆ. ಆದ ಕಾರಣ ನಮ್ಮ ಹ್ಯೂಮನ್ ರೈಟ್ಸ್ ಸಿಬ್ಬಂದಿಯವರೆಲ್ಲ ನಾವು ಇವತ್ತು ಸೇರಿ ಒಂದು ಲ್ಯಾಬ್ ನೋಡಿ, ಅದು ನೋಡಿದ್ರೆ ಪ್ರೆಗ್ನೆನ್ಸಿ ಅವರಾಗಲಿ ಹ್ಯಾಂಡಿಕ್ಯಾಪ್ಟವರಾಗಲಿ ಮತ್ತು ಚಿಕ್ಕ ಮಕ್ಕಳಾಗಲಿ ಹತ್ತು ಇಳಿಯೋಕ್ಕೆ ತುಂಬ ತೊಂದರೆ ಆಗಿದೆ. ಬ್ಲಡ್ ತೊಗೋಬೇಕು ಅಂದರೆ ಅಲ್ಲಿ ಹತ್ತಬೇಕು, ಇಳಿಬೇಕು, ತುಂಬ ಕಷ್ಟ ಇದೆ ಅಂತ ಕೆಲವರು ನಮ್ಗೆ ದೂರು ಕೊಟ್ಟಿದ್ದಾರೆ. ಆದ ಕಾರಣ ಅದನ್ನು ಕೆಳಗಡೆ ಇಳಿಸಿ ಇಲ್ಲಾಂದರೆ ಲಿಫ್ಟ್ ಮಾಡಿಸ್ಬೇಕು ಏನಾದರೂ ಅಂತ ನಾವು ಡಿಮ್ಯಾಂಡ್ ಮಾಡಿದ್ದೀವಿ. ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಅದಕ್ಕೆ ಸ್ಪಂದಿಸಿ ಆಯಿತು ನಾವು ಮಾಡಿಕೊಡ್ತೀವಿ ಅಂತ ಮಾಡಿಕೊಟ್ಟಿದ್ದಾರೆ. ಇಮ್ರಾನ್ ಬನ್ನಿ ಇದೇ ಬಿಲ್ಡಿಂಗ್ ಅಲ್ಲಿ ಮೇಲ್ ಮಾಡ್ಬೇಕಂತ ಏನಾದ್ರು ಆರ್ಡರ್ ಇದೆಯಾ? ಲ್ಯಾಬ್ಗೆ ಅಂತಾನೆ ಬಿಲ್ಡಿಂಗ್ ಕಟ್ಟಿದ್ಮೇಲೆ ಈಗ ಕ್ವಾರ್ಟರ್ಸ್ ಸರ್ ಇದು ಎಷ್ಟು ವರ್ಷ ಆಗಿದೆ ಸರ್ ಬಿಲ್ಡಿಂಗ್ ಕಟ್ಟಿ? ಈಗ ಆಗಿರ್ಬೇಕು. ನಾನು ಹಳೇದೆಷ್ಟ ಕೆಳಗಿಂದ ಹಳೆ ಬಿಲ್ಡಿಂಗ್ ಮೇಲೆ ಕಟ್ಟಿ ನೀವು ಇದು ಹೊಸದ್ ಇಲ್ಲೇ ಕಟ್ಟಬೇಕು ಅಂತ ನೀವು ಹೇಳ್ತಿದ್ದೀರಾ. ಬಟ್ ಅದು ಸಿಸ್ಟಮ್
ಬಿಲ್ಡಿಂಗ್ ಇಲ್ಲ ಕಟ್ಟಬೇಕು ಅಂತ ಹೇಳ್ತಿಲ್ಲ, ಹಾ. ಇಲ್ಲಿ ಕಟ್ಟಿ ರೆಡಿ ಇರೋದಕ್ಕೆ ನಾವು ಶಿಫ್ಟ್ ಮಾಡಿರೋದು ಅಷ್ಟೇ. ಲ್ಯಾಬ್ ಮೇಲೆ ಮಾಡಬೇಕು ಅಂತ ಆರ್ಡರ್ ಹಂಗೆ ಆರ್ಡರ್ ಅಂತ ಮತ್ತೆ ಕೆಳಗಡೆ ಮಾಡ್ಬೋದಲ್ವಾ? ಅದಕ್ಕೋಸ್ಕರ ಈಗ ಡಾಕ್ಟರ್ಸ್ ಕ್ವಾರ್ಟರ್ಸ್ ಅಂತ ಅಲ್ಲಿ ಕಟ್ಟಿದ್ದಾರೆ, ಅಲ್ಲಿ ಯಾಕೆ ಇಲ್ಲಿ ಬೇರೆ ಮಾಡೋದು ಆಗಲ್ಲ. ಅದನ್ನ ಡೆಸಿಗ್ನೇಟೆಡ್ ಇಂಥ ಲ್ಯಾಬ್ಗೆ ಅಂತಾನೆ ಅವ್ರು ಕಟ್ಟಿದ ಮೇಲೆ ಅಲ್ಲಿ ನಾವು ಶಿಫ್ಟ್ ಮಾಡ್ಬೇಕು. ಜಾಗ ತುಂಬಾ ಇದೆಯಲ್ವಾ, ತೊಂದರೆ ಆಗ್ತಿದೆಯಲ್ವಾ, ಬೇರೆ ಕಡೆ ಮಾಡಾಗಿದೆ. ಸರ್ ಈಗ ನಾವ್ ಹೇಳೋದು ಒಂದೇ ವಿಷಯ, ಸರ್ಕಾರ ಮಾಡಿ ಅದೇ ಸರ್ಕಾರದ ಏನಾದ್ರು ಆರ್ಡರ್ ಇದೆಯಾ ಅಂತ. ಈ ಬಿಲ್ಡಿಂಗ್ ಮೇಲೆ ಕಟ್ಟಕ್ಕೆ ಪ್ಲಾನ್ ಮಾಡಿರೋದು ಪ್ಲಾನ್ ಬೇಡ ಸರ್, ಆರ್ಡರ್ ಇದೆಯಾ ಮೇಲೆ ಮಾಡಬೇಕು, ವಿತೌಟ್ ರ್ಯಾಂಪ್ ವಿತೌಟ್ ಲಿಫ್ಟ್ ಮೇಲೆ ಮಾಡಬೇಕು ಅಂತ ಏನಾದ್ರು ಆರ್ಡರ್ ಇದೆಯಾ? ಪ್ಲಾನ್ ಮಾಡಿತ್ತಲ್ಲ ಸರ್ಕಾರ. ಸರ್ ಅದಲ್ಲ, ರ್ಯಾಂಪ್ ಹಾಕ್ಬೇಕು ಅದನ್ನ ಬಿಡಿ, ಆರ್ಡರ್ ಏನಾದ್ರು ಇದೆಯಾ ನಿಮ್ಮ ಹತ್ರ ಅಂತ ಹೇಳಿ. ಆರ್ಡರ್ ಇದೆ ಹೇಳಿ, ಮೇಲೆ ಮಾಡ್ಬೇಕು ಅಂತ. ಇಲ್ಲಿ ಮಾಡಿರೋದನ್ನ ಲಿಫ್ಟ್ ಇರಬಾರ್ದು, ರ್ಯಾಂಪ್ ಇರಬಾರ್ದು, ಮೇಲ್ಗಡೆ ಲ್ಯಾಬ್ ಮಾಡಬೇಕು. ಆಯ್ತು ಸರ್, ಮೂಲಭೂತ ಸೌಕರ್ಯ ಇದೆ ಅವ್ರಿಗೆ, ಕೂತ್ಕೊಳ್ಳಕ್ ಜಾಗ ಇಲ್ವಲ್ಲ? ಎಲ್ಲಿದೆ? ಇದೇನು ಎಷ್ಟು ಲ್ಯಾಬ್ ಇದಾವೆ ಸರ್ ಇಲ್ಲಿ? ಎಷ್ಟು ಟೋಟಲ್? ಏನೇನು? 6 ಸೆಕ್ಟರ್ಗೆ 1 ಶೌಚಾಲಯ ಇದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, 1 ಶೌಚಾಲಯದಲ್ಲಿ ಬೇರೆ ಈಗ ಯೂರಿನ್ ಕೊಡ್ಬೇಕು, ಕೆಲವು ಇರ್ತಾವಲ್ಲ ಲ್ಯಾಬ್ಸ್ ಅಲ್ಲಿ, ಒಂದು ಸರೋಗುತ್ತಾ ಸರ್? ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ಲ, ಇರೋ ಅಕಾಮಿಡೇಷನ್ ನಾವು ಇದು ಮಾಡಿದೀವಿ ಸರ್. ಯಾಕಿಲ್ಲ ಸರ್ ಅಕಾಮಿಡೇಷನ್? ಈಗ ಹೊಸ ಶಿಫ್ಟ್ ಆಯ್ತಲ್ಲ, ಹಳೇದಿದೆಲ್ಲ ಮಾಡ್ರಿ. ನೀವು ಅನ್ಕೊಂಡ್ರೆ ದೊಡ್ಡದೇನಲ್ಲ ಸರ್. ಈಗ ಇದ್ರ ಬಗ್ಗೆ ಏನ್ ನೀವು ಮಾಡ್ತಾ ಇದ್ರ, ಇದ್ರ ಬಗ್ಗೆ ಮೇಲಧಿಕಾರಿಗೂ ಒಂದು ನಾವು ಲೆಟರ್ ಕಳಿಸ್ತೀವಿ. ಇದರೆಲ್ಲ ಬಂದು ಕೇಳಿದಾರೆ, ಇದರ ತೊಂದರೆ ಇದೆ ಎಲ್ಲ ಅಂತ. ಅವ್ರೇನ್ ಹೇಳ್ತಾರೆ ಅದನ್ನ ಅಕಸ್ಮಾತ್ ಆತರ ಏನಾದ್ರು ಮೇಲ್ಗಡೆನೆ ಮಾಡಿ ಇಮ್ರಾನ್ ಏನಾದ್ರು ಆರ್ಡರ್ ಇದ್ರೆ ದಯವಿಟ್ಟು ಕೊಡಿ. ಅದು ರ್ಯಾಂಪ್ ಇರಬಾರ್ದು, ಲಿಫ್ಟ್ ಇರಬಾರ್ದು ಅಂತ ಏನಾದ್ರು ನಿಮ್ಮ ಹತ್ರ ಆರ್ಡರ್ ಇದ್ರೆ ಕೊಡಿ, ಹಂಗೆ ಮಾಡೋಣ. ಅಕಸ್ಮಾತ್ ಆಮೇಲೆ ಅದಕ್ಕೆ ಮುಂದಕ್ಕೆ ಏನ್ ಮಾಡ್ಬೇಕು ಯೋಚನೆ. ಈಗ ಬೋನ್ಸ್ ಎಫೆಕ್ಟ್ ಇದೆ ಒಂದು. ಸೊ ಮಿಸ್ಕ್ಯಾರಿ ಆದ್ರೆ ಹೂ ಆರ್ ದ ರೆಸ್ಪಾನ್ಸ್? ಗವರ್ಮೆಂಟ್ ಆರ್ ಡಾಕ್ಟರ್ಸ್ ಆರ್ ಪಬ್ಲಿಕ್? ಸೊ ಅದು ತುಂಬಾ ಮುಖ್ಯ. ಅದರಿಂದ ಇದನ್ನ ಮಾನವೀಯತೆಯ ದೃಷ್ಟಿಯಿಂದ ನಾವು ಮಾನವ ಹಕ್ಕು ಉಲ್ಲಂಘನೆ ಆಗ್ತಾ ಇರೋ ಕಾರಣದಿಂದಾನೇ ಮಾನವ ಹಕ್ಕುಗಳ ಸಂಸ್ಥೆಯಿಂದ ಬಂದಿಲ್ಲ. ಇಲ್ಲ ಆಗಿದೆ, ನೀವೇ ಥಿಂಕ್ ಮಾಡಿ. ಈಗ ನಮ್ಮ 9 ತಿಂಗಳ ಗರ್ಭಿಣಿ ಎಮರ್ಜೆನ್ಸಿ ಬ್ಲಡ್ ಟೆಸ್ಟ್ ಬರ್ಬೇಕಂದ್ರೆ ಲ್ಯಾಬ್ ಅವರು ಇಲ್ಲ, ಯಾರಿಲ್ಲ. ಮತ್ತೆ ಇನ್ಫೆಕ್ಷನ್ ಆಗಕ್ಕೆಲ್ಲ ನೀವೇ ಇಲ್ಲೇ ಇದೆ, ಒಂದೇ ಟಾಯ್ಲೆಟ್. ನಮಗಿನ್ನ ನಿಮ್ಗೆ ಗೊತ್ತು ಸ್ವಚ್ಛತೆ ಬಗ್ಗೆ, ನಾವು ನಿಮ್ಗೆ ಹೇಳ್ಕೊಡೋ ಅಷ್ಟು ದೊಡ್ಡವರಲ್ಲ. ಬಟ್